ಶ್ವಾಸಪೀಠ ನೀವು ತ್ಯಜಿಸಬೇಕು, ಈ ಪೀಠಕ್ಕೆ ಬರ್ಬೇಕು ಅಂತೇಳಿ ಷರತ್ತು ಹಾಕಿದ್ರು. ಆ ಷರತ್ತಿನಿಂದ ಹಿಂದೆ ಇವತ್ತು ಕೂಡ ದಿಂಗಲೇಶ್ವರ ಶ್ರೀಗಳಿದ್ದಾರೆ, ಜೀವಂತವಾಗಿದ್ದಾರೆ ದಿಂಗಲೇಶ್ವರ ಶ್ರೀಗಳು. ನೀವು ದಯವಿಟ್ಟು ಮಾಧ್ಯಮದ ಪ್ರತಿನಿಧಿಗಳಿಗೆ ನಾನು ತಮ್ಮೆಲ್ಲರಿಗೂ ಕೂಡ ಈ ಮೂಲಕ ವಿನಂತಿ, ಯಾಕಂದ್ರೆ ಇದು ನಮ್ಮ ಸಮಾಜ, ಹೊಡಿಬಾರ್ದು. ಈ ವ್ಯಕ್ತಿ ಯಾವತ್ತೂ ಕೂಡ ಒಬ್ಬ ಸ್ವಾಮಿಯಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವರಲ್ಲಿ ಏನದು ಕ್ರೋಧ, ಮದ, ಮತ್ಸರ ಇವೆಲ್ಲ ತುಂಬಿ ತುಳುಕ್ತಾ ಇದಾವೆ. ಯಾವಾಗಲೂ ಸಿಟ್ಟಿನ ಆಕ್ರೋಶ ಭರಿತವಾಗಿ ಮಾತಾಡ್ತಕ್ಕಂಥ ಸ್ವಾಮಿಗಳು. ನಮ್ಮಂತ ಮನುಷ್ಯರು ಮಾತಾಡಬೇಕು, ನರ ಮನುಷ್ಯರು ಮಾತಾಡಬೇಕು. ಆದ್ರೆ ಸ್ವಾಮೀಜಿಗಳಿಗೆ ಬರೀ ಸಿಟ್ಟು, ದ್ವೇಷ, ಯಾರನ್ನೋ ಸಂಬಂಧ ಇಲ್ದಕ್ಕಂಥವ್ರನ್ನ ಕರ್ಕೊಂಬಂದು ಜಗಳ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ದಿಂಗಲೇಶ್ವರ ಶ್ರೀಗಳು ಇವ್ರು ಹೋಗಿ ದಿಂಗಲೇಶ್ವರ ಶ್ರೀಗಳ ಹತ್ರ ಬೇಡಿಕೊಂಡು ಇಲ್ಲಿಗೆ ಬಂದಿರತಕ್ಕಂಥದ್ದು. ಯಾರು ನಮ್ಮ ಹಿರಿಯರು ಹೋಗಿ ನಮಗೆ ಗತಿ ಇಲ್ಲ, ನೀವು ಬನ್ನಿ ಅಂತ ಬೇಡ್ಕೊಂಡಿರ್ತಕ್ಕಂಥ ಇತಿಹಾಸನೇ ಇಲ್ಲ. ನಾವು ಮಾನಿಟರ್ ಮಾಡ್ತಾ ಇದ್ದ ನಮ್ಮ ಹಿರಿಯರು, ಬರ್ರಿ ನೀವು ಅಂದ್ರೆ ಎಷ್ಟು ನಮ್ಮ ಸಮಾಜದ ಯಾರ್ಯಾರು ಸ್ವಾಮಿಗಳಿದ್ದಾರೆ ಎಲ್ಲರಿಗೂ ಕೂಡ ಅವರ ಹಿನ್ನೆಲೆ ವಿಚಾರಿಸ್ತಕ್ಕಂಥದ್ದು, ಅವ್ರು ಏನೇನು ಸಾಮಾಜಿಕ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು, ಧಾರ್ಮಿಕ ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥದ್ದು, ಪ್ರತಿಯೊಂದನ್ನು ಕೂಡ ವಿಚಾರಿಸಿ ಏನಂತಾರಲ್ಲ ಅದು ಎಕ್ಸಾಮ್ ನಲ್ಲಿ ಇದನ್ನ ಮಾಡ್ಕೊಂಡು ಕರ್ಕೊಂಡ್ ಬಂದಿರತಕ್ಕಂಥದ್ದು ಎಲ್ಲ ಸ್ವಾಮಿಗಳನ್ನ. ಆದ್ರೆ ಇವರು ರೆಕಮೆಂಡೆಡ್ ಮೇಲೆ ಬಂದಿರತಕ್ಕಂಥ ಸ್ವಾಮಿಗಳು. ಇವರು ತಮ್ಮ ಸ್ವಂತ ಬಲದಿಂದ, ತಮ್ಮ ಧಾರ್ಮಿಕ ಬದ್ಧತೆಯಿಂದ, ಸಂಸ್ಕಾರಯುತ ಬದ್ಧತೆಯಿಂದ ಬಂದಿರತಕ್ಕಂಥದ್ದಲ್ಲ. 2018ರಿಂದ ಪೂರ್ವದಲ್ಲಿ ಇವ್ರನ್ನ ವಿಚಾರಿಸಿ ನೀವು ನೋಡಿ. ಅವ್ರು ಇಡೀ ಇದನ್ನೇ ಅವರ ಒಂದು ಇದರಲ್ಲಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ ಅವರು ಏನೇನು ಮಾಡಿದ್ದಾರೆ ಏನಿಲ್ಲ ಅಂತೇಳಿ. ಎಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಇವ್ರು ಮಾಡಿದ್ರು? ಯೋಗ ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಸ್ವಾಮೀಜಿಗಳನ್ನ ನೇರವಾಗಿ ಒಂದು ದೊಡ್ಡ ಮಟ್ಟದ ತಗೊಂಬಂದು ಕೂಡಿಸಿದ್ರಂದ್ರೆ ಅದಕ್ಕೆ ದಿಂಗಲೇಶ್ವರ ಶ್ರೀಗಳ ಕೃಪಾ ಕಟಾಕ್ಷ. ಅವ್ರು ಹೇಳಿದ್ರು, ಇಲ್ಲ ವಚನಾನಂದ ಸ್ವಾಮಿಗಳು ತುಂಬಾ ಪ್ರಬುದ್ಧತೆ ಇರ್ತಕ್ಕಂಥವ್ರು, 10 ದೇಶಗಳನ್ನು ಸುತ್ತಿರ್ತಕ್ಕಂಥವ್ರು, ಇವರಲ್ಲಿ ಜ್ಞಾನ ಭಂಡಾರ ಇದೆ, ಇವ್ರನ್ನ ನೀವು ತಗೊಂಬಂದಿದ್ದಾಯ್ತು ಅಂತಂದ್ರೆ ಈ ಸಮಾಜ ಇನ್ನೂ ಉತ್ಕೃಷ್ಟವಾಗಿ ಬೆಳಿತೈತಿ ಅಂತೀವಿ ನಾವು. ಮತ್ತೆ ನಮ್ಮ ಹಿರಿಯರು ದಿಂಗಲೇಶ್ವರ ಶ್ರೀಗಳು ಅಂತಂದ್ರೆ ಅವ್ರು ಬಹಳ ದೊಡ್ಡವರು. ಸುಮಾರು ಒಂದು ಇಡೀ ರಾಜ್ಯದಲ್ಲಿ ಎಲ್ಲಾ ಮಠಗಳನ್ನು ಒಗ್ಗೂಡಿಸ್ತಕ್ಕಂಥ ಶಕ್ತಿ ಅವರಲ್ಲಿದೆ. ಯಾವತ್ತೂ ಕೂಡ ನಮ್ಮ ಇದು ವೀರಶೈವ ಲಿಂಗಾಯತ ಧಾರ್ಮಿಕ ಇದಕ್ಕೆ ಧಕ್ಕೆ ತರತಕ್ಕಂಥ ಕೆಲಸ ಅವ್ರು ಮಾಡಲ್ಲ. ಹಂಗಾಗಿ ಅಂತೇಳಿ ಅವ್ರ ಮಾತನ್ನ ನಮ್ಮ ಹಿರಿಯರು ಒಪ್ಕೊಂಡು ಅವ್ರ ಮುಖಾಂತರ ಇವರು ಅವ್ರ ಹತ್ರ ಲಾಬಿ ಮಾಡ್ಕೊಂಡು ಬಂದಿರತಕ್ಕಂಥ ಸ್ವಾಮಿಗಳು, ಉಚ್ಚಾಟಿತ ಸ್ವಾಮಿಗಳು ಇವರು. ಇವರಲ್ಲಿ ಅಷ್ಟೊಂದು ಪಕ್ವತೆ ಇದ್ದಿದ್ರೆ, ಇವರಲ್ಲಿ ಸಂಸ್ಕಾರ ಇದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ನಮ್ಮ ಹಿರಿಯರು, ನಮ್ಮ ಸಹೋದರರು ಬಹಳ ಜನ ಇವತ್ತು ಆಕ್ರೋಶ ಭರಿತವಾಗಿ ನಮ್ಮ ಟ್ರಸ್ಟಿನ ಬಗ್ಗೆ ಮಾತಾಡ್ತಿರಲ್ಲ. ಸ್ವಾಮಿ, ನಿಮ್ದೇನ್ ಸಾಧನೆ? ನೀವೊಂದಿಂತ ಮಠ ಕಟ್ಟಿ ಈ ಮಠದಲ್ಲಿ ಬೆಳೆಸಿ ಇಂಥ ತಗೊಂಬಂದು ಕೂಡಿಸಿದ್ರೆ ಗೊತ್ತಾಗಿತ್ತು ನಿಮ್ಮ ಹಣೆಬರ ಏನು ಅಂತೇಳಿ.